ಸ್ಟಾರ್ಟಿಂಗಲ್ಲಿ ಸಂಗೀತ ವಿನಯ್ ಕಾರ್ತಿಕ್ ನಡುವೆ ಏನೋ ಇದೆ ಲವ್ ಅಥವಾ ಏನೋ ಡವ್ ಏನೋ ನಡೀತಾ ಇರುತ್ತೆ ಅಂತ ಅನ್ಕೊಂತೀವಿ. ಸೊ ಎಲ್ಲರೂ ಕೂಡ ಆ ಒಂದು ಇದರಲ್ಲೇ ಟಿ ವಿ ಮುಂದೆ ಕೂತ್ಕೊಂಡಿರ್ತಾರೆ ಆ ಟೈಮ್ ಕರೆಕ್ಟಾಗಿ ಬಂದು. ಸೊ ಇಲ್ಲಿ ಈಗ ಈ ಫಿನಾಲೆ ಹಂತದಲ್ಲಿ ಬರ್ತಾ 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 ಇದೆಲ್ಲ ಡವ್ವುಗುರು ಕಪ್ ಗೆಲ್ಲೋದಕ್ಕೆ ಯಾರು ಬೇಕಂದ್ರೂ ಏನು ದುಶ್ಮನೆ ಆಗ್ತಾರೆ, ಏನು ಬೇಕಾದ್ರೂ ಮಾಡೋಕೆ ರೆಡಿ ಆಗ್ತಾರೆ ಅಂತೇಳಿ. ಅಲ್ಲಿ ಪ್ರೀತಿ ಮನಸ್ಸಿಗೆ ಈ ಮನಸ್ಥಿತಿಗೆ ಬೆಲೆನೇ ಇಲ್ವಾ ಅಂತೇಳಿ ಈ ಪ್ರಶ್ನೆ ಮೇಡಮ್. ಅಂದರೆ ಅವರಿಬ್ಬರ ನಡುವೆ ಏನೋ ನಡೀತಾ ಇದೆ ಅನ್ನೋ ಥರ ಪೋಟ್ರೆ ಆಗುತ್ತೆ ಅಂತ. ಬಟ್ ಅಲ್ಲಿ ಕೂಡ ಮತ್ತು ಅಗೇನ್ ನಾನು ನನ್ನ ಸೀಸನ್ ನೆನಪಿಸ್ಕೊಳ್ಳೋದಾದರೆ ಪೂಜಾ ಮತ್ತು ಅಯ್ಯಪ್ಪದಾಗಿರ್ಬೋದು, ಅಲ್ಲಿ ಒಂದಿಷ್ಟೇನೋ ಅವರಿಬ್ಬರು, ಬಟ್ ಅಲ್ಲಿ ಆ್ಯಕ್ಚುಲಿ ಸ್ವಲ್ಪ ಸೀರಿಯಸ್ ಆಗಿ ನಡೀತಾ ಇತ್ತು. ಪೂಜಾ ಕಡೆಯಿಂದ ಆ್ಯಕ್ಚುಲಿ ಒಂದೇನೋ ಒಂದು ಅವಳು ನಿಜವಾಗ್ಲೂ ಫೀಲ್ ಮಾಡ್ತಿದ್ಲು. ಆ್ಯಕ್ಚುಲಿ ಅಲ್ಲಿ ಏನಾಗುತ್ತೆ ಗೊತ್ತಾ, ಒಂದು ನಮ್ಮ ನಡುವೆ ಇಷ್ಟೇ ಜನ ಇದ್ದೀವಿ ಅಂತಂದಾಗ ಅಲ್ಲೆಲ್ಲೋ ಒಂದು ಬಾಂಧವ್ಯ ಅನ್ನೋ ಥರ ಬೆಳೆದು ಬಿಡುತ್ತೆ. ಅದು ಆಚೆ ಬಂದಮೇಲೆ ಅಯ್ಯೋ ಏನಾಗ್ತಿತ್ತು ನನಗೆ ಅನ್ನೋ ಥರ ಒಂದು ಫೀಲಿಂಗ್ ಬರುತ್ತೆ. ಅದು ತಪ್ಪುನೋ ಸರಿನೋ ಅದು ಅನುಭವಿಸ್ದವ್ರಿಗೆ ಗೊತ್ತು, ನಾನು ಅದು ಯಾರೂ ಅಲ್ಲ ಹೇಳೋದಕ್ಕೆ. ಬಟ್ ಅಗೇನ್ ಇಲ್ಲಿ ಈ ಸೀಸನ್ ಬಗ್ಗೆ ಮಾತಾಡೋದಾದರೆ ಒಂದೇ ಒಂದು ಅಲ್ಲಿ ಕಾರ್ತಿಕ್ ಅನ್ನೋ ಅವ್ರು ಹೇಳ್ತಾರೆ, ನನಗೆ ಹೊರಗಡೆ ಒಬ್ಬರು ಯಾರೋ ಇದ್ದಾರೆ, ಐ ಆಮ್ ವೆರಿ ಸೀರಿಯಸ್ ಅಬೌಟ್ ಇಟ್ ಅಂತ ಹೇಳ್ತಾರೆ. ಸೊ ಮತ್ತು ಸಂಗೀತ ಅವರು ಕೂಡ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇರ್ತಾರೆ, ನಿನ್ನ ನಡುವೆ ಇರೋದು ಪ್ಯೂರ್ ಫ್ರೆಂಡ್ಶಿಪ್ ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ಇಲ್ಲೆಲ್ಲೋ ಒಬ್ರನ್ನೊಬ್ರು ಪೋಟ್ರೆ ಮಾಡ್ತಾ ಇಲ್ಲ. ದಟ್ ಏನೋ ನಮ್ಮಿಬ್ಬರ ನಡುವೆ ಭವಿಷ್ಯದಲ್ಲಿ ಅಥವಾ ಫ್ಯೂಚರಲ್ಲಿ ಇಲ್ಲಿಂದ ಆಚೆ ಹೋದ್ಮೇಲೆ ಅಥವಾ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಾಗಲಿ ಲವ್ ಟ್ರ್ಯಾಕ್ ನಡೆಸೋಣ ಅಂತ ಎಲ್ಲೂ ಅವ್ರು ಮಾತಾಡಿಲ್ಲ. ನಮಗೆ ನೋಡೋರಿಗೆ ಇವರೇನೋ ಕಳ್ಳಾಟ ಮಾಡ್ತಿದ್ದಾರೆ ಅನ್ನೋ ಒಂದು ಫೀಲ್ ಬರುತ್ತೆ. ಹೌದು, ಸಹಜ, ಅದು ಹಂಗೆ ಬರುತ್ತೆ. ಬಟ್ ಅಲ್ಲಿ ನನಗೆ ಅಲ್ಲಿದ್ದು ನಮ್ಗೆ ಗೊತ್ತು 24 ಗಂಟೆನಲ್ಲಿ ಏನೇನೇನೇನು ನಡೆದಿರಬಹುದು ಅಂತ. ಅಷ್ಟು ಮಾತ್ರ ನಾನು ಗ್ರಹಸ್ ಮಾಡ್ಕೊಳ್ಳೋದಾದರೆ ಇಷ್ಟೇ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಅಲ್ಲಿ ಏನೋ ಅವರು ಹಂಗೆ ತೋರಿಸಿಲ್ಲ. ಪಾಪ ನಾವು ಹಂಗೆ ನೋಡೋದು ಬೇಡ ಅಂತ ಅಂದ್ಕೊಳ್ತೀನಿ. ಓಕೆ ಮೇಡಮ್, ಇನ್ನು ಫೈನಲಿ ಬಿಗ್ ಬಾಸ್ ಕಪ್ಪನ್ನು ಯಾರು ಈ ಬಾರಿ ಸೀಸನ್ 10ನ ವಿನ್ನರ್ ಯಾರಾಗ್ಬೋದು ಅಂತ ತಮ್ಗನ್ಸುತ್ತೆ? ಇದು ಒಂದು ಸ್ವಲ್ಪ ಟಫ್ ಕ್ವಶನ್ ಆ್ಯಕ್ಚುಲಿ ಟು ಆನ್ಸರ್. ಯಾಕೆ ಅಂತಂದರೆ ಒಬ್ಬೊಬ್ಬೊಬ್ಬರು ಕ್ಯಾರೆಕ್ಟರ್ ಕೂಡ ವೆರಿ ಸ್ಟ್ರಗ್ಲಿಂಗ್. ನನಗೆ ಇಲ್ಲಿ ತುಂಬ ಜಗಳಗಳು ಕಾಣ್ತದೆ ಈ ಸತಿ, ತುಂಬ ಜಗಳಗಳು ಕಾಣ್ತದೆ. ಆ್ಯಕ್ಚುಲಿ ನಮ್ಮಲ್ಲೂ ಜಗಳಗಳಾಗ್ತಾ ಇತ್ತು. ಮೇಡಮ್, ಆ ಜಗಳ ಇಲ್ಲ ರಿಯಲಿ ನಡೆಯುತ್ತಾ ಅಥವಾ ಏನು ಮೇಡಮ್? ಅದು ಟ್ರೋಲ್ ಕೂಡ ಆಗ್ತಾ ಇರೋವಂಥದ್ದು. ಈ ಕಾರ್ತಿಕ್ ವಿನಯ್ ನಡುವೆ ಆಗ ಕಿರಿಕ್ ಆಗ್ತಾನೆ ಇರುತ್ತೆ. ಇದು ಒಳಗಡೆಯಿಂದ ಬರೋ ಅಂಥದ ಅಥವಾ ಹೇಗೆ ಅಂತೇಳಿ? ಖಂಡಿತ ಒಳಗಡೆಯಿಂದ ಬರೋವಂಥದ್ದೇ. ನಾವು ಇದ್ದಿದ್ದು ಕ್ಯಾರೆಕ್ಟರ್ಸು ಒಬ್ಬೊಬ್ಬರು ಒಂದೊಂದು ಥರ ಕ್ಯಾರೆಕ್ಟರ್ಗಳಿದ್ವಿ ನಾವಿದ್ದಾಗ. ನೀವು ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ವೆಂಕಟ್ ಅವರಿದ್ದರು. ಫಾರ್ ಎಕ್ಸಾಂಪಲ್ ತೊಗೊಳ್ಳಿ, ಸುಷ್ಮಾ ಅವರಿದ್ದರು. ಹಂಗೆ ಶ್ರುತಿ ಅವರಿದ್ದರು, ಚಂದನ್ ಇದ್ದರು. ಸೊ ಹಿಂಗೆ ಅಂದರೆ ಒಬ್ಬೊಬ್ಬರು ಒಂದೊಂಥರ ಪರ್ಟಿಕ್ಯುಲರ್ ನಾನಿದ್ದೆ. ಪರ್ಟಿಕ್ಯುಲರ್ಸ್ ಅಂದರೆ ಇವಾಗ ನಾನು ಹೋಗಿದ ತಕ್ಷಣ ಜಗಳ ಆಡಬೇಡಿ ಅಂತ ನಿಲ್ಲಿಸ್ತಿದ್ದೆ. ಶ್ರುತಿಯವರು ಯಾಕೆ ಹಿಂಗೆ ಆಡ್ತಾಯಿದ್ದೀರಾ, ಆರಾಮಾಗಿರಿ ಅಂತ ಹೇಳೋಕ್ಕೊಬ್ರಿದ್ರು. ವೆಂಕಟ್ ಅವರು ಹಿಂಗೆಂಗೋ ಆಡ್ತಾ ಇರಬೇಕಾದ್ರೆ ರಿಲ್ಯಾಕ್ಸ್ ಮಾಡೋಕ್ಕೊಬ್ರಿದ್ವಿ. ರೆಹಮಾನ್ ಅವರು ವಾಯ್ಸ್ ರೇಸ್ ಮಾಡಿಬಿಟ್ಟು ಏಯ್ ಶಟಾಪ್ ಅಂತ ಹೇಳೋಕ್ಕೊಬ್ರಿದ್ರು. ಸೊ ಎಲ್ಲ ಥರ ಪಾತ್ರಗಳು ಇತ್ತು ಅಲ್ಲಿ. ಇಲ್ಲಿ ಏನಾಗಿದೆ, ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಎಗರ್ತಾ ಇದ್ದಾರೆ. ಒಬ್ಬರು ಯಾರೂ ರಿಲ್ಯಾಕ್ಸ್ ಅನ್ನೋಕ್ಕಿಲ್ಲ. ನಮ್ಮಲ್ಲಿ ಎಲ್ಲ ಥರ ಕ್ಯಾರೆಕ್ಟರ್ಸ್ ಇತ್ತು. ಬರೀ ನನ್ನ ಸೀಸನಲ್ಲಿ ನಾನು ನೋಡಿದ್ದನ್ನು ಹೇಳ್ತಾ ಇರೋದಾದರೆ ಇಲ್ಲಿ ಹಂಗೆ ಆಗ್ತಿಲ್ಲ. ಪ್ರಾಬ್ಲಮ್ ಏನಾಗ್ತಿದೆ, ನೀನಾ ಒಬ್ಬರ ಮೇಲೆ ಒಬ್ಬರು ಎಗರ್ತಾನೇ ಇದ್ದಾರೆ. ಸೊ ಕಾನ್ಸ್ಟಂಟ್ ಈಗೋ ಕ್ಲಾಶ್ಗಳಾಗ್ತಾನೇ ಇದೆ. ನಮ್ಮಲ್ಲಿ ಏನಾಗ್ತಿತ್ತು, ಗುರು ಎಲ್ಲೋ ಒಂದು ಆನಂದ್ ಮಾಸ್ಟರ್ ಆನಂದ್ ಅವರಿದ್ದರು. ನಾವೇನೋ ಕ್ಲಿಯರಪ್ಪ ಏನ್ರಿ ರಾಮಾಯಣ ಇರೋ ಒಂದು ಕಾಮಿಡಿ ಮಾಡ್ಬಿಡೋಣ ಇರೋ ಅಂದ್ಬಿಟ್ಟು ತಕ್ಷಣ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಬಿಡೋರು. ಏನಪ್ಪ, ಬಟ್ ಇದು ಸತ್ಯ, ಜಗಳ ಆಗ್ತಾ ಇದ್ದಿದ್ದು ಸತ್ಯ. ನಮ್ಮಲ್ಲೂ ಜಗಳ ಆಗ್ತಿದ್ದಿದ್ದು ಸತ್ಯ. ಆಮೇಲೆ 24 ಗಂಟೆ ನಾನು ನಿಮ್ಮ ಮುಖ ನೋಡ್ಬೇಕು, ನೀನು ನನ್ನ ಮುಖನೇ ನೋಡಬೇಕಲ್ಲಪ್ಪ. ಜಗಳನೇ ಹಿಡ್ಕೊಂಡು ಕೂತಿರ್ತೀಯಾ? ಸಡನ್ನಾಗಿ ಸರಿ ಹೋಗ್ತೀವಿ, ಗುರು ಸಾರಿ ಗುರು ಏನೋ ಆಗೋಯ್ತು ಬಿಡಪ್ಪ ಅಂತ ಬಿಟ್ಟಾಕ್ತೀವಿ. ಬಟ್ ಜಗಳ ಆಗೋದಂತೂ ಸತ್ಯ. 24 ಗಂಟೆಯಲ್ಲಿ ಬಿಗ್ ಬಾಸ್ ಇನ್ನೇನು ತೋರಿಸ್ತಾರೆ? ಜಗಳನೂ ತೋರಿಸ್ಬೇಕು, ಅಳೋದು ತೋರಿಸ್ಬೇಕು, ನಗೋದು ತೋರಿಸ್ಬೇಕು. ಸೊ ಇದನ್ನು ತೋರಿಸ್ತಾರೆ ವಾಹಿನಿಯವರು. ಬಟ್ ನಮ್ಮಲ್ಲಿ ಜಗಳ ಆಗ್ತದೆ. ಇಲ್ಲೇನಾಗ್ತಿದೆ, ಬರೀ ಜಗಳ. ಇನ್ನೇನು ತೋರಿಸ್ತಾರೆ ಇವರು? ಜಗಳನೇ ತೋರಿಸ್ಬೇಕು. ಇವ್ರು ಆಡ್ತಾ ಇರೋದೇ ಅದು. ಆಮೇಲೆ ಎಲ್ಲೋ ಸರಿ ಹೋಗ್ತಾರೆ, ಮತ್ತೆ ತಿರ್ಗಾ ಆದರೂ ನೀನು ಅಂದಿದ್ದು ತಪ್ಪು ಅಂತ ಮತ್ತೆ ತಿರ್ಗಾ ಜಗಳ ಸ್ಟಾರ್ಟ್ ಮಾಡ್ತಾರೆ. ರಿಲ್ಯಾಕ್ಸ್ ಮಾಡೋರು ಯಾರೂ ಇಲ್ಲ ಇಲ್ಲಿ. ಇವಾಗ ಜಗಳ ಯಾರು ಚೆನ್ನಾಗಿ ಆಡಿದ್ರಿ ಅನ್ನೋರು ಗೆಲ್ಲಬೇಕಾ? ಅದೇ ಪ್ರಶ್ನೆ ಆಗಿರೋದು. ಯಾರು ಜಗಳ ಚೆನ್ನಾಗಿ ಆಡ್ತಾರೋ ಅವರೇ ಗೆಲ್ತಾರಾ ಹೇಗೆ ಅಂತೇಳಿ ಮೇಡಮ್. ಸೊ ಅಷ್ಟು ಜಗಳಗಳ ಆಡಿನೂ ಒಬ್ಬರ ಮೇಲೊಬ್ಬರು ಪೈಪೋಟಿ ಮಾಡಿಕೊಂಡು ಈಗೋ ಕ್ಲಾಶ್ ಮಾಡಿಕೊಂಡು
ತನ್ನನ್ನು ತಾನು ಸಮರ್ಥರು ಅಂತ ಅನ್ನಿಸ್ಕೊಂಡವ್ರು ಗೆಲ್ಬೇಕಷ್ಟೇ ಇವಾಗ ಅಂತ ಫೈನಲ್ ಹಂಗೆ ಕನ್ಕ್ಲೂಷನ್ ಕೊಡಬೇಕಾ, ಅಥವಾ ಮೋಸ್ಟ್ ಡಿಸರ್ವಿಂಗ್ ಅಂತ ಅದೇ ಹೆಂಗೆ ಯಾರು ಗೆಲ್ಲಬೇಕು ಅಂತ ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಬಟ್ ಪ್ರತಿ ಸೀಸನಲ್ಲೂ ಯಾರೋ ಒಬ್ರು ಫೇವ್ರೆಟ್ ಅಂತ ನನಗಂತೂ ಇರ್ತಿದ್ರು. ಈ ಸೀಸನ್ ಫೇವ್ರೆಟ್ ಯಾರು ಅಂತ ಹೇಳೋಕ್ಕೆ ಕಷ್ಟ ಆಗ್ತಾ ಇದೆ ನನಗೆ. ಬಟ್ ಹಂಗೆ ನೋಡೋಕೆ ಹೋದರೆ ಎಲ್ಲರೂ ಎಡವಿದ್ದಾರೆ, ಎಲ್ಲರೂ ಅದನ್ನು ಸರಿನೂ ಮಾಡ್ಕೊಂಡಿದ್ದಾರೆ. ಸಿಂಪತಿ ಮೇಲೆ ಯಾರು ಗೆಲ್ಬಾರ್ದು. ಕ್ಯಾ ಬಾತ್ ಹೈ. ಇಲ್ಲ ಡ್ರೋನ್ ಹೇಳ್ತೀರಿ ಅಂತ ಅನ್ಕೊಂಡೆ ಮೇಡಮ್, ಡ್ರೋನ್ ಮೇಲೆ ಸಿಕ್ಕಾಪಟ್ಟೆ ಸಿಂಪತಿ ಇರೋವಂಥದ್ದು. ಸೊ ಡ್ರೋನ್ ಹೆಸರು ಹೇಳ್ತೀರಿ ಅಂತ ಅನ್ಕೊಂಡೆ. ಇಲ್ಲ, ಇವಾಗ ಈಗ ಒಂದು 1 ವಾರದಿಂದ ಡ್ರೋನ್ನ ಹಾಕೊಂಡು ಎಲ್ಲ ರುಬ್ತಾ ಇದ್ದಾರೆ, ಸರಿ ರುಬ್ತಾ ಇದ್ದಾರೆ. ಸೊ ಅಗೇನ್ ನೋಡಬೇಕು ಅವನು ಹೆಂಗೆ ಎದ್ದು ನಿಲ್ತಾನೆ, ಏನು ಮಾಡ್ತಾನೆ ಅಂತ. ಬಟ್ ಹಂಗೆ ನೋಡೋಕೆ ಹೋದರೆ ಫಸ್ಟ್ ವೀಕಿಂದಾನೆ ಸಂಗೀತನೂ ಹಾಕೊಂಡು ಚೆನ್ನಾಗಿ ರುಬ್ತಾಯಿದ್ರು. ಸೊ ಸಂಗೀತನೂ ಚೆನ್ನಾಗಿ ನಿಂತಿದ್ದಾರೆ ಇವಾಗಲೂ. ಸೊ ಹಾಗೇನು ಗೊತ್ತಿಲ್ಲ. ಸೊ ಅಂದರೆ ನಾನು ಹುಡುಗಿ ಅದಕ್ಕೆ ಹುಡುಗಿ ಗೆಲ್ಲಬೇಕು ಅಂತ ಹಂಗಲ್ಲ. ಬಟ್ ಸ್ಟಿಲ್ ಶಿ ಸ್ಟ್ಯಾಂಡಿಂಗ್. ಇನ್ನು ಎಲ್ಲರೂ ಎದ್ದು ನಿಂತು ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅವಳನ್ನ ತುಳಿತಾ ಇದ್ದಾರೆ. ಎಲ್ಲರೂ ಅಂದರೆ ಅವಳು ಎಲ್ಲೆಲ್ಲಿ ಬೇಕೋ ಅವಳು ಹಂಗಂಗೆ ಉಪಯೋಗಿಸ್ಕೊಂಡ್ಲು, ಹೆಂಗೆ ಬೇಕೋ ಹಂಗಂಗೆ. ಬಟ್ ಫರ್ಮಾಗಿ ನಿಂತಳು. ಎಲ್ಲ ಇಡೀ ಮನೆ ಒಂದು ಕಡೆ ನಿಂತಾಗ ಅವಳೊಬ್ಬಳೇ ನಾನೊಂದು ಕಡೆ ನಿಂತ್ಕೊಂಡು ಇಟ್ಸ್ ಓಕೆ ನಾನು ನಿಂತ್ಕೊಳ್ತೀನಿ ಅಂತ ಗಿವ್ ಅಪ್ ಮಾಡಿದ್ರು ಫರ್ಮಾಗಿ ನಿಂತ್ಕೊಂಡು ಗಿವ್ ಅಪ್ ಮಾಡ್ತೀನಿ ಅಂದ್ಲು. ಸ್ಟುಡಪ್ ಮಾಡ್ತೀನಿ, ಇಲ್ಲ ನಾನು ಗೆದ್ದೆ ಗೆಲ್ತೀನಿ ಅಂತಂದ್ರು, ಗೆದ್ದೆ ಗೆಲ್ತೀನಿ ಅಂತ ನಿಂತಳು. ಅವಳ ಮಾತುಗಳು ಯಾವತ್ತೂ ಹಿಂದೆ ಬ್ಯಾಕ್ಔಟ್ ಆಗಲಿಲ್ಲ. ಸೊ ದಟ್ ಈಸ್ ಒನ್ ವಿನ್ನರ್ ಕ್ವಾಲಿಟಿ ಅಲ್ವಾ? ಹೌದು ಮೇಡಮ್. ನೀವು ಸಂಗೀತ ಬಗ್ಗೆ ಹೇಳಿದಾಗ ನನಗೆ ಇದು ಬಳೆದು ನೆನಪಾಗ್ತಾಯಿದೆ ಮೇಡಮ್. ಎಷ್ಟು ಸ್ಟ್ರಾಂಗ್ ಲೇಡಿ ಅಂದರೆ ಅವರು. ಸೊ ಬಳೆ ವಿಷಯ ಬಂದಾಗಲೂ ಕೂಡ ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತು. ಅಂದರೆ ಕೇಳಬಾರ್ದಾಗಿತ್ತು, ಸೊ ಈ ರೀತಿ ಬಳೆದೆಲ್ಲ ತೆಗಿಬಾರ್ದಾಗಿತ್ತು ಅಂತೇಳಿ. ಸೊ ನೀವು ಹೇಗೆ ಅದನ್ನು ವಿಶ್ಲೇಷಣೆ? ಅಲ್ಲಿ ವಿನಯ್ ಅವರು ಕೂಡ ಇಂಟೆನ್ಷನಲಿ ಹೇಳಿದ್ದಲ್ಲ ಅದು. ನನಗೆ ಅದು ಕಾಣಲಿಲ್ಲ. ಆಮೇಲೆ ಅದ್ರ ಬಗ್ಗೆ ಅವರು ಹೆಂಗೆ ಪೋರ್ಟ್ರೇ ಮಾಡ್ತಾರೆ ಅಂತ ಅನ್ನೋದ್ರ ಮೇಲೆ, ಅದನ್ನ ಹೆಂಗೆ ಕ್ಲಾರಿಫಿಕೇಷನ್ ಕೊಟ್ಟರು ಅನ್ನೋದ್ರ ಮೇಲೆ ಹೋಯ್ತೆ ಹೊರತು. ಆ್ಯಂಡ್ ಹಿ ವಾಸ್ ಸಾರಿ ಅಬೌಟ್ ಇಟ್. ಅವರು ಅದ್ರ ಬಗ್ಗೆ ಯಾವತ್ತೂ ಬಿಕಾಸ್ ಅವರು ಡೇ 1 ಬಂದಾಗಿಂದನೂ ಅವ್ರ ಬ್ಯಾಕ್ಗ್ರೌಂಡ್ ಹೇಳ್ಕೊಂಡ್ರು, ಅವ್ರ ತಂದೆ ತಾಯಿ ಬಗ್ಗೆ ಅವ್ರ ಹಿನ್ನೆಲೆ ಹೇಳ್ಕೊಂಡ್ರು, ಅವ್ರು ಹೆಂಗೆ ಬೆಳೆದು ಬಂದರು ಅನ್ನೋದ್ರ ಮೊದಲೇ ಹೇಳ್ಕೊಂಡಿದ್ರು. ಈ ಬಳೆ ಸಂಗತಿಗಿಂತ ಮುಂಚೆನೇ ಅವ್ರು ಏನು ಅಂತ ಹೇಳ್ಕೊಂಡಿದ್ರು, ಅವ್ರ ಹೆಂಡತಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದನ್ನು ಹೇಳ್ಕೊಂಡಿದ್ರು ಅವರು. ಸೊ ಅಲ್ಲಿಗೆ ಹೆಣ್ಣಿಗೆ ಅವ್ರು ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದ್ರ ಬಗ್ಗೆನೂ ಹೇಳ್ಕೊಂಡಿದ್ರು. ಯಾವುದೋ ಒಂದು ಬಳೆ ವಿಷಯನ ನಾವು ಹಿಡ್ಕೊಂಡು ಅವ್ರ ಕ್ಯಾರೆಕ್ಟರ್ನ ನಾವು ಹೇಳಲ್ಲ, ತಪ್ಪಾಗಿಬಿಡುತ್ತೆ. ಸೊ ಅದು ಖಂಡಿತ ಅಲ್ಲ ಮೇಡಮ್. ಇನ್ನು ಫೈನಲಿ ಮೇಡಮ್, ಸುದೀಪ್ ಸರ್ ಯಾರ ಕೈ ಮೇಲೆ ಐತಿ ಇವರೇ ವಿನ್ನರ್ ಅಂತ ಹೇಳ್ಬೋದು. ಅದು ಹೇಳಲೇಬೇಕು ಮೇಡಮ್, ಯಾಕಂದರೆ ನೀವು ಬಿಗ್ ಬಾಸ್ ಸ್ಪರ್ಧೆ ಆಗಿದ್ರೆ. ಸೊ ನಿಮ್ಗೊಂದು ಐಡಿಯಾ ಇರುತ್ತೆ ಮೇಡಮ್. ನನ್ನ ಸೀಸನಲ್ಲೇ ಹೇಳಿದ್ದೆ, ಅದೇ ತಪ್ಪಾಗಿತ್ತು. ಈ ಸೀಸನಲ್ಲಿ ಹೇಳ್ಬಿಟ್ರೆ ನಾನೇ ಇನ್ನೇನು ಹೇಳಲಿ, ಇದು ತಪ್ಪೇ ಆಗಿಬಿಡುತ್ತೆ. ಬಟ್ ವಾಟ್ ಎವರ್, ನನಗೆ ಮೋಸ್ಟ್ ಡಿಸರ್ವಿಂಗ್ ಅದು ಇದು ನಾನು ಲಾಸ್ಟ್ ಸೀಸನಲ್ಲಿ ಲಾಸ್ಟ್ ಅಲ್ಲ, ಇನ್ನು ಯಾವುದೋ ಒಂದು ಸೀಸನಲ್ಲಿ ನನ್ನ ಫೇವ್ರೆಟ್ ನನ್ನ ಸೀಸನಲ್ಲಿ ಚಂದನ್ ಅಂತ ಹೇಳಿದ್ದೆ. ಸೊ ಬಟ್ ಆಫ್ಕೋರ್ಸ್ ಶ್ರುತಿಮಾ ಗೆದ್ದಿದ್ದು ನನಗೆ ತುಂಬ ಖುಷಿ ಇದೆ. ನನಗೆ ಲಾಸ್ಟ್ ಚಂದನ್ ಶೆಟ್ಟಿ ಅವ್ರು ಗೆಲ್ಲಬೇಕು ಅಂತ ಹೇಳಿದ್ದೆ ನಾನು. ಅಫ್ಕೋರ್ಸ್ ಅವರೇ ಗೆದ್ದಿದ್ರು. ಆ್ಯಂಡ್ ಈ ಸತಿ ಗೊತ್ತಿಲ್ಲ ನನಗೆ. ಅಗೇನ್ ಇಟ್ಸ್ ವೆರಿ ವೆರಿ ಕನ್ಫ್ಯೂಸಿಂಗ್. ಬಿಕಾಸ್ ನನ್ನ ಪ್ರಕಾರ ಒಂದು ದೃಢವಾಗಿ ನಿಂತು ಫೈಟ್ ಮಾಡಿದ್ದು ಸಂಗೀತ ವಾಸ್ ರಿಯಲಿ ಡಿಸರ್ವಿಂಗ್ ನಂಗೆ ಅನ್ಸುತ್ತೆ. ಅಗೇನ್ ಡ್ರೋನು ಹಾಗೆ ತುಳಿತಾ ಇದ್ದಾರೆ. ಸೊ ಡ್ರೋನ್ ಈಸ್ ಆಲ್ಸೋ ಅ ವೆರಿ ಗುಡ್ ಕ್ಯಾಂಡಿಡೇಟ್, ವೆರಿ ಸ್ಟ್ರಾಂಗ್. ವಿನಯ್ ಈಸ್ ಆಲ್ಸೋ ವೆರಿ ಸ್ಟ್ರಾಂಗ್, ವಾಯ್ಸ್ ಔಟ್ ಮಾಡ್ತಾರೆ. ಬಟ್ ಮಾಡ್ತಾರೆ, ಕೆಲವು ಕಡೆ ಅನವಶ್ಯಕವಾಗಿ ಮಾಡ್ತಾರೆ. ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲದನ್ನು ಈಗ ಹೋಗಿ ತೊಗೊಳ್ತಾರೆ. ದಟ್ಸ್ ನಾಟ್ ಆ್ಯಕ್ಚುಲಿ. ಜೋರಾಗಿ ಮಾತಾಡ್ಬಿಟ್ರೆ, ಲೌಡಾಗಿ ಮಾತಾಡ್ಬಿಟ್ರೆ ಇಟ್ಸ್ ನಾಟ್ ಅ ಲೀಡರ್ಶಿಪ್ ಆ್ಯಕ್ಚುಲಿ. ಗೊತ್ತಿಲ್ಲ ಏನಾಗತ್ತೆ ಅಂತ. ನನ್ನ ಪ್ರಕಾರ ಇಟ್ಸ್ ಎಲ್ಲ ಇರೋರು ಸ್ಟ್ರಾಂಗ್ ಆಗಿದ್ದಾರೆ ಎಲ್ಲರೂ. ಇನ್ಫ್ಯಾಕ್ಟ್ ಮೈ ಪರ್ಸನಲ್ ಈಸ್ ಆ್ಯಕ್ಚುಲಿ ಕಾರ್ತಿಕ್. ಗೆಲ್ಲೋದಕ್ಕೆ ಅಂತಲ್ಲ, ಆ್ಯಕ್ಚುಲಿ ಕನ್ಫ್ಯೂಸ್ ಆಗಿದ್ದಾರೆ ಅವರು. ಎಲ್ಲಿ ವಾಯ್ಸ್ ಔಟ್ ಮಾಡಬೇಕು, ಎಲ್ಲಿ ಹೆಂಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಸೇರಾಗಿ ಯೋಚನೆ ಮಾಡ್ತಾರೆ. ಎಲ್ಲಿ ಬೇಕೋ ಅಲ್ಲಿ ಮಾತಾಡೋದಿಲ್ಲ. ತನಿಷಾ ಇಸ್ ಅಗೇನ್ ವೆರಿ ಗುಡ್. ಎಲ್ಲಿ ಮಾತಾಡ್ಬೇಕು ಕರೆಕ್ಟಾಗಿ ಮಾತಾಡ್ತಾರೆ. ಬಟ್ ತುಳಿಸ್ಕೊಂಡು ಎದ್ದು ನಿಂತಿರೋದು ಅಂದರೆ ನನ್ನ ಪ್ರಕಾರ ಸಂಗೀತ. ಈಗ ತುಳಿಸ್ಕೊಂಡು ಎದ್ದು ನಿಲ್ತಾ ಇರೋದು ಪ್ರತಾಪ್. ಸೊ ಇದೆರಡರಲ್ಲಿ ಐ ಆಮ್ ವೆರಿ ಕನ್ಫ್ಯೂಸ್ಡ್. ಐ ಡೋಂಟ್ ನೋ. ಥ್ಯಾಂಕ್ ಯು ಮೇಡಮ್. ಬಿಗ್ ಬಾಸ್ ಕುರಿತಾದಂಥ ಸಾಕಷ್ಟು ಅಪ್ಡೇಟ್ಗಳನ್ನ ನೀವು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಕುರಿತಾದಂಥ ಸಾಕಷ್ಟು ಮಾಹಿತಿಯನ್ನು ಭಾವನಾ ಬೆಳಗೆರೆ ಮೇಡಮ್ ನೀಡಿದರು. ಬಿಗ್ ಬಾಸ್ ಕನ್ನಡ ಸೀಸನ್ 10. ಸೊ ಈ ಕುರಿತಾದಂಥ ಸಾಕಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ 12. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.